ನಮಸ್ಕಾರ. ಇವತ್ತಿನ ನಮ್ಮ ಈ ಚರ್ಚೆಗೆ ಸ್ವಾಗತ. ಕೆಲವೊಮ್ಮೆ ನೋಡಿ, ಒಬ್ಬ ವ್ಯಕ್ತಿಯ ಬದುಕಲ್ಲಿ ಒಂದು ಘಟನೆ ನಡೆಯುತ್ತೆ, ಅದು ಅವರ ಇಡೀ ಜೀವನದ ದಿಕ್ಕನ್ನೇ ಬದಲಿಸ್ಬಿಡುತ್ತೆ. ಹೌದು. ಇನ್ನು ನಾವು ಅಂತಹದ್ದೇ ಒಂದು ಸ್ಫೂರ್ತಿದಾಯಕ ಕಥೆಯನ್ನ ಆಳವಾಗಿ ನೋಡೋಣ ಅಂತ ಇದೀವಿ. ವೈಯಕ್ತಿಕ ದುರಂತದ ನಡುವೆ ಅಸಾಧಾರಣ ಮನೋಬಲ ತೋರಿಸಿದ ಒಂದು ಕ್ಷಣದ ಬಗ್ಗೆ. ನಮ್ಮ ಇವತ್ತಿನ ಚರ್ಚೆಗೆ ಮೂಲ ವಿರಾಟ್ ಕೊಹ್ಲಿ ನಷ್ಟದ ರಾತ್ರಿ ಕಠಿಣತೆಯ ಬೆಳಗ್ಗೆ ಅನ್ನೋ ಒಂದು ಲೇಖನದಲ್ಲಿ ವಿವರಿಸಿರೋ ಘಟನೆ. ಸರಿ. ಇದು ಡಿಸೆಂಬರ್ 18, 2006ರ ಸಮಯ, ದೆಹಲಿಯ ಫಿರೋಜ್ ಶಾ ಕೋಟ್ಲಾ ಸ್ಟೇಡಿಯಂ. ಹೌದು, ನೆನಪಿದೆ. ಅಲ್ಲಿ ಆಗಿನ್ನೂ 18 ವರ್ಷದ ಯುವಕ ವಿರಾಟ್ ಕೊಹ್ಲಿ ದೆಹಲಿ ತಂಡದ ಪರ ಆಡ್ತಾ ಇದ್ರು. ಕರ್ನಾಟಕ ವಿರುದ್ಧದ ರಣಜಿ ಟ್ರೋಫಿ ಪಂದ್ಯ. ಹೌದು, ಬಹಳ ಮುಖ್ಯವಾದ ಪಂದ್ಯ. ಹೌದು, ತಂಡ ಸ್ವಲ್ಪ ಕಷ್ಟದಲ್ಲಿತ್ತು. ಅವರ ಬ್ಯಾಟಿಂಗ್ ಮೇಲೆ ತುಂಬಾ ನಿರೀಕ್ಷೆ ಇತ್ತು. ಖಂಡಿತ. ಆದ್ರೆ ಅದೇ ರಾತ್ರಿ ಮೈದಾನದಾಚೆ ಅವರ ಜೀವನದಲ್ಲಿ ಒಂದು ಅನಿರೀಕ್ಷಿತ ಘಟನೆ ನಡೆದು ಹೋಗಿತ್ತು. ಅದು ನಿಜಕ್ಕೂ ಒಂದು ದೊಡ್ಡ ಆಘಾತಕಾರಿ ಘಟನೆ. ಹೌದು. ಆ ರಾತ್ರಿ ವಿರಾಟ್ ಅವರ ಜೀವನದ ಅತ್ಯಂತ ಕಷ್ಟದ ರಾತ್ರಿಗಳಲ್ಲಿ ಒಂದು ಅಂತ ಹೇಳ್ಬೋದು. ಅವರ ತಂದೆ ಪ್ರೇಮ್ ಕೋಹ್ಲಿ ವಕೀಲರಾಗಿದ್ದವರು. ಹೌದು, ವಕೀಲರು. ಮಗನ ಕ್ರಿಕೆಟ್ ಕನಸಿಗೆ ಅತಿದೊಡ್ಡ ಸ್ಫೂರ್ತಿ, ಬೆನ್ನೆಲುಬು ಆಗಿದ್ದವರು. ಅವರು ಇದ್ದಕ್ಕಿದ್ದಂತೆ ತೀವ್ರ ಸ್ಟ್ರೋಕಿಂದಾಗಿ ನಿಧನರಾದ್ರು. ಅಯ್ಯೋ. ವಿರಾಟ್ಗೆ ಅವರು ಕೇವಲ ತಂದೆಯಾಗಿರ್ಲಿಲ್ಲ, ಅವರ ಮೊದಲ ಕೋಚ್, ಅವರ ಗುರು. ಹೌದು, ಬೆಳಿಗ್ಗೆ ಬೇಗ ಎಬ್ಬಿಸಿ ಕರ್ಕೊಂಡು ಹೋಗ್ತಿದ್ರು ಅಂತ ಕೇಳಿದ್ದೀನಿ. ಹೌದು, ಬೆಳಿಗ್ಗೆ 5 ಗಂಟೆಗೆ ಎಬ್ಬಿಸಿ ಪ್ರಾಕ್ಟೀಸ್ಗೆ ಕರ್ಕೊಂಡು ಹೋಗೋದು, ಪ್ರತಿ ಹಂತದಲ್ಲೂ ಅವರನ್ನ ಹುರಿದುಂಬಿಸೋದು, ಆ ಶಕ್ತಿಯೇ ಇಲ್ಲವಾದ ಹಾಗೆ ಆಗಿರ್ಬೇಕವರಿಗೆ. ಖಂಡಿತವಾಗಿಯೋ. ಆ ಪರಿಸ್ಥಿತಿಯನ್ನ ಊಹಿಸ್ಕೊಳ್ಳೋಕ್ಕೂ ಕಷ್ಟ. ಒಂದು ಕಡೆ ತನ್ನ ರೋಲ್ ಮಾಡೆಲ್, ತನ್ನ ಆಧಾರ ಸ್ತಂಭವೇ ಆದ ತಂದೆಯನ್ನ ಕಳೆದುಕೊಂಡ ದುಃಖ. ಇನ್ನೊಂದು ಕಡೆ ವೃತ್ತಿಪರ ಒತ್ತಡ, ತಂಡಕ್ಕೆ ತನ್ನ ಅವಶ್ಯಕತೆ ಇದೆ, ಅದು ರಣಜಿ ಮ್ಯಾಚ್ನಲ್ಲಿ. ನಿಜ. ಆ 18 ವರ್ಷದ ಹುಡುಗನ ಮೇಲೆ ಎಂಥ ಭಾರ ಬಿದ್ದಿರಬೇಕು. ಹೆಚ್ಚಿನವರು ಆ ಪರಿಸ್ಥಿತಿಯಲ್ಲಿ ಬಹುಶಃ ಕುಸಿದು ಹೋಗ್ತಿದ್ರು ಅಥವಾ ಆಟದಿಂದ ಹಿಂದೆ ಸರಿತಿದ್ರು. ಅದು ಸಹಜ ಕೂಡ. ಹೌದು, ಅದು ತೀರಾ ಸಹಜ. ಆದ್ರೆ ಇಲ್ಲೇ ನೋಡಿ, ವಿರಾಟ್ ತೆಗೆದುಕೊಂಡ ನಿರ್ಧಾರ ಇದೆಯಲ್ಲ, ಅದು ಎಲ್ಲರ ನಿರೀಕ್ಷೆಯನ್ನ ಮೀರಿದ್ದಾದಿತ್ತು. ಅದೇ ವಿಶೇಷ. ಅಷ್ಟು ದುಃಖದಲ್ಲಿ, ಕುಟುಂಬವೆಲ್ಲ ಶೋಕದಲ್ಲಿ ಮುಳುಗಿದ್ರೂ ಅವರು ಮರುದಿನ ಬೆಳಗ್ಗೆ ತಮ್ಮ ಕ್ರಿಕೆಟ್ ಕಿಟ್ನೊಂದಿಗೆ ಮತ್ತೆ ಮೈದಾನಕ್ಕೆ ಬಂದ್ರು. ಆಟ ಮುಂದುವರಿಸ್ಲಿಕ್ಕೆ. ಅವರ ಆ ನಿರ್ಧಾರದ ಹಿಂದೆ ಇದ್ದ ಪ್ರೇರಣೆ ಏನು ಅಂದ್ರೆ, ಅವರ ತಂದೆಯ ಕನಸು. ಹೌದು, ಮಗ ಭಾರತಕ್ಕೆ ಆಡಬೇಕು ಅನ್ನೋದು. ಹೌದು, ಆ ಕನಸನ್ನ ಪೂರೈಸ್ಬೇಕು, ಅದಕ್ಕೆ ಗೌರವ ಕೊಡ್ಬೇಕು ಅಂದ್ರೆ ತಾನು ಆಡ್ಲೇಬೇಕು ಅಂತ ಅವರು ನಿರ್ಧರಿಸಿದ್ರು. ಒಂದು ಪ್ರತಿಜ್ಞೆ ತರ ಇತ್ತು ಅದು. ಇಲ್ಲಿ ಅವರ ವ್ಯಕ್ತಿತ್ವದ ಒಂದು ಆಳ ನಮಗೆ ಗೊತ್ತಾಗತ್ತೆ. ಆ ನಿರ್ಧಾರದ ಮಹತ್ವವನ್ನ ನಾವು ಗಮನಿಸಲೇಬೇಕು. ಕೇವಲ 18ನೇ ವಯಸ್ಸು. ಹೌದು. ಭಾವನೆಗಳೆಲ್ಲ ಮುಗಿಲ್ಮುಟ್ಟಿರುವಾಗ ಅಂಥ ಒಂದು ಸ್ಥಿತಿಪ್ರಜ್ಞೆ, ಅಂಥ ಒಂದು ವೃತ್ತಿಪರ ಬದ್ಧತೆ, ಇದು ಅಸಾಮಾನ್ಯವಾದದ್ದು. ನಿಜ. ಇದು ಅವರ ಮಾನಸಿಕ ಸ್ಥೈರ್ಯವನ್ನ, ಅವರ ಸಂಕಲ್ಪ ಶಕ್ತಿಯನ್ನ ತೋರಿಸುತ್ತೆ. ಒಬ್ಬ ಆಟಗಾರನಿಗಿಂತ ಹೆಚ್ಚಾಗಿ ಒಬ್ಬ ದೃಢ ಮನಸ್ಸಿನ ವ್ಯಕ್ತಿಯಾಗಿ ಅವರಲ್ಲಿ ಕಾಣ್ತಾರೆ. ಆಮೇಲೆ ಆ ಆಟ, ಆ ಇನ್ನಿಂಗ್ಸ್ ಇದೆಯಲ್ಲ, ಅದು ನಿಜಕ್ಕೂ ಕೇವಲ ರನ್ಗಳ ಲೆಕ್ಕ ಆದಿರ್ಲಿಲ್ಲ. ಖಂಡಿತ ಇಲ್ಲ. ಎದೆಯೊಳಗೆ ಅಷ್ಟೊಂದು ದುಃಖದ ಭಾರ ಹೊತ್ತುಕೊಂಡು ಅವರು ಬ್ಯಾಟಿಂಗ್ಗೆ ಇಳಿದಿದ್ದು. ದೆಹಲಿ ತಂಡ ಆಗ ಸೋಲಿನ ಭೀತಿಯಲ್ಲಿತ್ತು. ಹೌದು, ಫಾಲೋ ಆನ್ ಭೀತಿ ಇತ್ತು. ಹೌದು. ಆದ್ರೆ ಅವರು ಅಲುಗಾಡ್ಲಿಲ್ಲ. ಆ ನೋವನ್ನೇ ಒಂದು ಶಕ್ತಿಯಾಗಿ ಮಾಡಿಕೊಂಡು ಅಷ್ಟು ಏಕಾಗ್ರತೆಯಿಂದ ಆಡಿದ್ರು. 90 ರನ್, 90 ಅಮೂಲ್ಯ ರನ್ಗಳನ್ನ ಗಳಿಸಿ ತಂಡವನ್ನ ಸೋಲಿನಿಂದ ಪಾರು ಮಾಡಿದ್ರು. ಶತಕಕ್ಕೆ ಸ್ವಲ್ಪದರಲ್ಲಿ ಮಿಸ್ ಆಯ್ತು. ಹೌದು. ಆದ್ರೆ ಆ 90 ರನ್ ಇದೆಯಲ್ಲ, ಅದು ಅಂಕಿಗಳಿಗಿಂತ ಹೆಚ್ಚಾಗಿ ತನ್ನ ತಂದೆಗೆ ಆ ಮಗ ಸಲ್ಲಿಸಿದ ಒಂದು ಮೌನ ಶ್ರದ್ಧಾಂಜಲಿ ಥರ ಇತ್ತು. ನಿಜ. ಅವರು ಔಟಾದ ನಂತರವೇ ನೇರವಾಗಿ ತಂದೆಯ ಅಂತ್ಯಕ್ರಿಯೆಗೆ ಹೋದ್ರು ಅಂತ. ಹೌದು. ಈ ಘಟನೆಯನ್ನ ನಾವು ಸ್ವಲ್ಪ ದೊಡ್ಡ ದೃಷ್ಟಿಯಿಂದ ನೋಡಬೇಕು. ವಿರಾಟ್ ಕೊಹ್ಲಿ ಅವರ ಕೆರಿಯರ್ನಲ್ಲಿ 100 ಶತಕಗಳನ್ನ ಬಾರಿಸಿದರೆ, ಎಷ್ಟೋ ದಾಖಲೆಗಳನ್ನ ಮಾಡಿದರೆ. ಹೌದು. ಆದರೆ ಆ 90 ರನ್ನುಗಳ ಇನ್ನಿಂಗ್ಸ್, ಆ ದಿನದ ಆ ಹೋರಾಟ ಇದೆಯಲ್ಲ, ಅದು ಅವರ ವ್ಯಕ್ತಿತ್ವವನ್ನ ರೂಪಿಸಿದ, ಅವರ ಮುಂದಿನ ಯಶಸ್ಸಿಗೆ ಅಡಿಪಾಯ ಹಾಕಿದ ಒಂದು ಮಹತ್ವದ ತಿರುವು ಅಂತ ನನ್ನ ಅನಿಸಿಕೆ. ಖಂಡಿತ. ಆ ಘಟನೆ ಅವರಲ್ಲಿ ಒಂದು ಅಚಲವಾದ ಶಿಸ್ತು, ಸೋಲೊಪ್ಪುಕೊಳ್ಳದ ಮನೋಭಾವ, ಎಂಥದ್ದೇ ಒತ್ತಡವನ್ನ ಮೆಟ್ಟಿ ನಿಲ್ಲುವ ಸಾಮರ್ಥ್ಯ, ಇದನ್ನೆಲ್ಲ ಗಟ್ಟಿಗೊಳಿಸಿತು.
ಆಮೇಲೆ ಅವರೇ ಒಂದ್ ಕಡೆ ಹೇಳ್ಕೊಂಡಿದ್ದಾರೆ, ಆ ಕ್ಷಣ ನಾನು ಡಿಸೈಡ್ ಮಾಡಿದೆ, ನಾನು ಇಂಡಿಯಾಗೆ ಆಡ್ತೀನಿ ಮತ್ತೆ ಅದನ್ನ ಅವರಿಗೋಸ್ಕರ ತಂದೆಗೋಸ್ಕರ ಮಾಡ್ತೀನಿ ಅಂತ. ಹೌದು ಸೊ ಆ ದುರಂತದ ಕ್ಷಣವೇ ಅವರ ಜೀವನದ ಅತಿದೊಡ್ಡ ಪ್ರೇರಣೆಯಾಗಿ ಬದಲಾಯಿತು. ಹೌದು. ಆ ದಿನದ ನಂತರ ವಿರಾಟ್ ಕೊಹ್ಲಿ ಅನ್ನೋ ಹೆಸರು ಭಾರತೀಯ ಕ್ರಿಕೆಟ್ನಲ್ಲಿ ಆಮೇಲೆ ಜಾಗತಿಕ ಮಟ್ಟದಲ್ಲಿ ಹೇಗೆ ಬೆಳಗಿತು ಅಂತ ನಮಗೆಲ್ಲ ಗೊತ್ತೇ ಇದೆ. ಸಾರ್ವಕಾಲಿಕ ಶ್ರೇಷ್ಠದಲ್ಲಿ ಒಬ್ಬರಾದರು. ಖಂಡಿತ. ಯಶಸ್ವಿ ನಾಯಕ, ಯುವ ಪೀಳಿಗೆಗೆ ಸ್ಫೂರ್ತಿ. ಈಗ ಜಗತ್ತು ಅವರ ಆಕ್ರಮಣಕಾರಿ ಆಟ, ಆ ಫೀಲ್ಡ್ ಮೇಲಿನ ಇಂಟೆನ್ಸಿಟಿ ಎಲ್ಲ ನೋಡ್ತಾ ಇದೆ. ಆದ್ರೆ ಅದರ ಹಿಂದೆ ಇಂಥ ಕಠಿಣ ಅನುಭವಗಳಿಂದ ಪಳಗಿದ, ಮುರಿದ ಹೃದಯದೊಂದಿಗೆ ಆಡಿದರೂ ಮುರಿಯಲಾಗದ ಇಚ್ಛಾಶಕ್ತಿಯನ್ನ ತೋರ್ಸಿದ ಒಬ್ಬ ಯುವಕ ಇದ್ದ ಅನ್ನೋದನ್ನ ಮರೆಯೋ ಹಾಗಿಲ್ಲ. ಸರಿ, ಆ ಅಡಿಪಾಯ ಅಷ್ಟು ಗಟ್ಟಿಯಾಗಿದ್ದಕ್ಕೇನೆ ಆ ಕಟ್ಟಡ ಅಷ್ಟು ಎತ್ತರಕ್ಕೆ ಬೆಳೆಯೋಕ್ ಸಾಧ್ಯವಾದದ್ದು. ಹೌದು. ಈ ಕಥೆ ಇದು ಕೇವಲ ಒಬ್ಬ ಕ್ರಿಕೆಟಿಗನ ಸಾಧನೆಯ ಕಥೆ ಅಲ್ಲ. ಇದು ಒಂದು ಅನಿರೀಕ್ಷಿತ ಆಘಾತವನ್ನ, ವೈಯಕ್ತಿಕ ನಷ್ಟವನ್ನ ಹೇಗೆ ಅಚಲ ನಿರ್ಧಾರ ಶಕ್ತಿಯಾಗಿ ಪರಿವರ್ತಿಸ್ಕೊಳ್ಬೋದು ಅನ್ನೋದಕ್ಕೆ ಉದಾಹರಣೆ. ನಿಜ. ನಾವು ಟಿವಿಯಲ್ಲಿ, ಪೇಪರಲ್ಲಿ ನೋಡೋ ದೊಡ್ಡ ಹೆಸರುಗಳ ಹಿಂದೆ ಅವರದ್ದೇ ಆದ ಹೋರಾಟಗಳು, ನೋವುಗಳು, ಸ್ಥೈರ್ಯದ ಕ್ಷಣಗಳಿರ್ತಾವೆ ಅನ್ನೋದನ್ನ ಇದು ನೆನಪಿಸುತ್ತೆ. ಇದು ಕೊಹ್ಲಿಯ ಆಟವನ್ನು ಇಷ್ಟಪಡೋರಿಗೆ ಮಾತ್ರ ಅಲ್ಲ, ಜೀವನದಲ್ಲಿ ಕಷ್ಟಗಳನ್ನು ಎದುರಿಸೋರು ಯಾರಿಗೆ ಬೇಕಾದ್ರೂ ಒಂದು ಸ್ಫೂರ್ತಿ ಕೊಡಬಲ್ಲ ಕಥೆ. ಹಾಗಾದ್ರೆ ಕೊನೆಯದಾಗಿ ನಾವೇನ್ ಯೋಚಿಸಬಹುದು? ಕ್ರೀಡೆಯಲ್ಲಿ ದಾಖಲೆಗಳು, ರನ್ಗಳು, ಗೆಲುವು ಸೋಲು ಎಲ್ಲ ಮುಖ್ಯ ಇರಬಹುದು. ಹೌದು, ಅದಕ್ಕೆ ಬೆಲೆ ಇದೆ. ಆದ್ರೆ ಅದರ ಆಚೆಗೆ ಇಂಥ ಕೆಲವು ಘಟನೆಗಳು, ಕೆಲವು ಕ್ಷಣಗಳು ವ್ಯಕ್ತಿಯ ನಿಜವಾದ ಶಕ್ತಿಯನ್ನ, ಅವರ ವ್ಯಕ್ತಿತ್ವದ ಆಳವನ್ನ ತೋರಿಸ್ತವೆ. ಖಂಡಿತ. ಮನುಷ್ಯರನ್ನ ಅತ್ಯಂತ ಕಷ್ಟದ ಸಂದರ್ಭದಲ್ಲಿ ಮುನ್ನಡೆಸುವ ಆ ಒಂದು ಆಂತರಿಕ ಶಕ್ತಿ, ಅದು ಎಲ್ಲಿಂದ ಬರುತ್ತೆ? ಬಹುಶಃ ಸ್ಥೈರ್ಯ ಅಂದ್ರೆ ಯಾವತ್ತೂ ಕೆಳಗೆ ಬೀಳ್ದೇ ಇರೋದಲ್ಲ, ಬಿದ್ದ ಪ್ರತಿ ಸಲಾವೂ ಮತ್ತೆ ಧೂಳು ಕೊಡೋಕೊಂಡು ಮೇಲೆದ್ದು ನಿಲ್ಲೋದು ಅನ್ಸುತ್ತೆ. ಆ ಶಕ್ತಿಯ ಮೂಲದ ಬಗ್ಗೆ ಯೋಚಿಸೋಣ ಅಲ್ವಾ?